ಮಾಮಿ ನಿನ್ನ ಭಾರತ ಹುಣ್ಣಿಮೆ ಬೇವು ಇಳಿಸ್ಕೊಳ್ಳೋದು ಅದು ಆಯ್ತು ರೀ? ಮುಗೀತು ನೋಡುವ. ನೀವು ಇಳಿಸ್ಕೊಂಡ್ರೆ? ಹಾಂ ರೀ ಮಾಮಿ, ನಾವು ಇಳಿಸ್ಕೊಂಡಿವ್ರಿ. ನಿನ್ನೆ ನಮ್ಮದು ಸಂಜೆಗಿತ್ತಲ್ರಿ ಇವ್ವ, 10 ದಿನ ಆಯ್ತವ ತಾಯಿ, ಎಲ್ಲ ಮುಗಿಸ್ಟಿಗೇನೆ. ಯಾಕಣ್ಣ ಕೋಡಿ ರಾತ್ರಿ 10 ತನಕ ಮಾಡಿದೆ? ಹ್ಞೂ ರೀ ಮಾಮಿ, ಮತ್ತು ಸಂಜೆಗಿತ್ತಲ್ರಿ ನಮ್ಮದು 5-5:30 ಅಡಿಗೆಗೆ ಇಟ್ಟಿದ್ದೆ ರೀ. 6:30 7 ಅನ್ನಷ್ಟಿಗೇನೆ ಎಲ್ಲ ಮುಗೀತು ನೋಡ್ರಿ. ಮ್ಯಾಲಿಂದು ಹೋಳಿಗೆ ಒಂದು ಉಳ್ದತ್ತು. ಹೋಳಿಗೆಗೆ ಹಂಚಾಕಿ ಅವ್ರಿಗೆ ಕರೆ ಕಳಿಸಿದೆ. ಅವ್ರೇನ ಬೇರೆ ಮನೆಗೆ ಹೋಗಿದ್ರಂತ್ರಿ, ಬೇವು ಇಳಿಸ್ಲಿಕ್ಕೆ ಹೋಗಿದ್ರಂತ. ಅವರು 7:30 ಪೌಣೆ 8ಕ್ಕೆ ಬಂದರು. ಅವ್ರು ಬಂದಿಂದ ಮತ್ತು ಪಡಲಿಗೆ ಪೂಜೆ ಮಾಡಿ ಅವ್ರಿಗೆ ಉಡಿ ತುಂಬಿ ಬೇವು ಇಳಿಸ್ಕೊಂಡು ಅವ್ರನ್ನ ಕಳಿಸಿ ಎಲ್ಲರಿಗೆ ಊಟಕ್ಕೆ ಬಡಿಸೋಷ್ಟಿಗೆ 10 ಆಯ್ತು ರೀ. ಊಟಕ್ಕೆ ಬಡಿಸಿ ನಾವು ಊಟ ಮಾಡಿ ಮತ್ತು ಗ್ಯಾಸ್ ಕಟ್ಟಿ ಅದು ಹಿಂದೆ ಇರ್ತದಲ್ರಿ ಕೆಲಸ ಎಲ್ಲ ಮುಗಿದು ಮಲಸೋಷ್ಟಿಗೆ 11:30 ರೀ ರಾತ್ರಿ. ಹೌದು ಮಡಿ ಅಡಿಗೆ ಅಂದ್ರೆ ಕೆಲಸ ಆಗದ. ಅದ್ರಾಗ ಗ್ಯಾಸ್ ಕಟ್ಟಿ ತೊಳಿದಾರ ಹಂಗೆ ಬಿಟ್ಟು ಬಂದ್ರೆ ಸಮಾಧಾನನೇ ಆಗಂಗಿಲ್ಲವ. ಗ್ಯಾಸ್ ಕಟ್ಟಿ ತೊಳೆದು ಎಲ್ಲ ಮುಗಿಸಿ ಕೂತ್ರೆ ಒಂದು ಸಮಾಧಾನ ಆಗ್ತದೆ. ನಮ್ಮದು ಮಧ್ಯಾಹ್ನ ಇತ್ತಂದ್ರೆ ಏನು 12 ಅಡಿಗೆಗೆ ಇಟ್ಟೀನಿ. ಎಷ್ಟು 3:30ಗೆ ಮುಗ್ದದ ಎಲ್ಲ. ನಮ್ಮದು 3:30 4 ಆಗಿತ್ತು. ಹೌದ್ರವ, ಹಂಗೆ ಆಗ್ತದ, ಕೆಲಸ ಭಾಳ ಆಗ್ತದೆ. ಮುಂಜಾನೆ ಎದ್ದರ ಲೇಟಾಗಿ ಹೇಳ್ಬೇಕಂದ್ರೆ ಇವ್ರು ಸಾಲಿಗೆ ಹೋಗೋದೊಂದು ಇರ್ತದಲ್ರಿ. 7:30ಗೆ ಅವ್ನು ಟಿಫನ್ ಆಗ್ಬೇಕು, ಸಾಲಿಗೆ ಹೋಗೋಷ್ಟು. ಹಂಗಾಗಿ 6ಕ್ಕೆ ಹೇಳಬೇಕ್ರಿ ಎನಿ ಕಂಡೀಷನ್. ಹೌದವ, ಹೆಣ್ಮಕ್ಳದ್ದು ಎಷ್ಟು ಮಾಡಿದ್ರೆ ಮುಗಿಯಂಗಿಲ್ಲ. ಮತ್ತು ಅನ್ಸ್ಕೊಳ್ಳೋ ತಪ್ಪಂಗಿಲ್ಲ ಬಿಡ. ನೀನು ಏನು ಮಾಡ್ತೀವಿ, ಮನೆಗಿದ್ದು ಅಂದ್ಬಿಡ್ತಾರೆ ಲಾಸ್ಟಿಗೆ ಒಂದು ಮಾತು. ಹೌದು ನೋಡ್ರಿ ಮಮ್ಮಿ, ಅದೊಂದು ಮಾತು ಮಾತ್ರ ಗಂಡಸ್ರ ಬಾಯಾಗ ಈಜಿಯಾಗಿ ಬಂದುಬಿಡ್ತದೆ ರೀ. ಗಂಡಸ್ರದ್ದು ಇನ್ನೊಂದು ಮೇನ್ ಡೈಲಾಗ್ ಅಂದ್ರೆ, ನಮ್ಗೆ 108 ಕಡೆ 108 ಕೆಲಸ ಇರ್ತಾವ, ಟೆನ್ಷನ್ ಇರ್ತದೆ. ನಿಮಗೇನು ಅಂತಾರೆ. ಅವ್ರ ಟೆನ್ಷನ್ ನಮಗೆ ಗೊತ್ತಿಲ್ಲಾರ್ದೇ ಇರ್ತದೆ. ಅವರೆಷ್ಟು ಮಾಡ್ಕೊಂಡಿರ್ತಾರಲ್ಲ, ಅದರ 2 ಪಟ್ಟು ಟೆನ್ಷನ್ ನಾವೇ ಮಾಡ್ಕೊಂಡಿರ್ತೀವಿ. ಆದ್ರೆ ನಾವು ಎಲ್ಲ ಜೊತೆ ಮಾತಾಡ್ಕೋತಾ ಆಡ್ಕೋತಾ ನಕ್ಕೋತಾ ಇರ್ತೀವಲ್ಲ, ನಮ್ಮದು ಕಂಡು ಬರಂಗಿಲ್ಲ. ಹ್ಞೂ ರೀ, ನಾವು ಎಲ್ಲ ಕಡೆ ನಕ್ಕೋತಾ ಮಾತಾಡ್ತೀವಲ್ರಿ, ನಾವು ಅಜ್ಜ ಆಗಿಬಿಡ್ತೀವಿ, ನಮಗೆ ಟೆನ್ಷನ್ ಇಲ್ಲ ಅನ್ನೋರ್ಗತ್ತೆ. ಆದರೂ ನಾವು ಬಿಡಂಗಿಲ್ಲ ನೋಡ್ರಿ ಹೆಣ್ಮಕ್ಳು. ಎಷ್ಟೇ ಕೆಲಸ ಆಗಲಿ ಕಟ್ಟಿಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಹಿಂಗೆ ಹರಟಿ ಹೊಡ್ಕೋತಾ ಕೂತೀವಿ ಅಂದ್ರೆ ಸಮಾಧಾನ ರೀ. ಒಬ್ಬರು ಕಾಮಿಡಿ ಮಾಡೋರು ಹೇಳ್ತಾರೆ ನೋಡಿದ್ರಿಲ್ರಿ, ಗಂಡಸರು ಹಿಂಗೆ ಕೊಡ್ತಾರೆ, ಹೆಣ್ಮಕ್ಳು ಮಾತಾಡ್ತಾರೆ ಅಂತೇಳಿ. ಮಾತಾಡೋದ್ರಿಂದನೇ ನಮಗೆ ಇಂಥವೆಲ್ಲ ಜಡ್ಡುಗಳು ಜಾಸ್ತಿ ಇರಂಗಿಲ್ಲ ರೀ ಮಮ್ಮಿ. ಹೌದು ಬಿಡ, ಮಾತಾಡಬೇಕು. ಅವ್ರದ್ದು ಇವ್ರದ್ದು ಒಂದು ಸ್ವಲ್ಪ ಮಾತಾಡಿದ್ರೆ ಸಮಾಧಾನ ನಮಗೆ. ವೀಣಾ ಬಂದ್ಲಲ್ಲ, ಬಾರ ವೀಣಾ. ಹಾಂ ರೀ ಮಮ್ಮಿ, ಬಂದೆ. ಕೂತೀರಿ? ಏನು ಕೆಲಸ ಮುಗ್ದದ್ರಿ? ಎಲ್ಲ ಮುಗ್ದದ ಬಾರವಾ. ನಿನ್ನೆ ಮಾಡಿ ಏರಾಣ ಅದಂಗಾಗಿತ್ತ, ಅದಕ್ಕೆ ಒಂದು ಸ್ವಲ್ಪ ಇದ್ದದ್ದು ನಾಷ್ಟ ಮಾಡಿ ಬಂದು ಕೂತೀವಿ ಸುಮ್ಮ. ನೀವು ಏನು ನಿನ್ನೆ ಮಡಿಲಿ ಅಡುಗೆ ಮಾಡಿ ತುಂಬಿರಿ ಕಾಣಿಸುತ್ತಾ, ಅದಕ್ಕೆ ಹೈರಾಣ ಆಗ್ಯದ್ರಿ. ನನಗೆ ಆಗ್ಲಿಲ್ರಿ ಮಮ್ಮಿ, ಸುಮ್ಮ ಒಡಪಡಿ ತುಂಬಿಬಿಟ್ಟೆ ನಾನು. ಅಡುಗೆ ಮಾಡಿಲ್ಲನು? ಯಾಕೆ? ಮಡಿಲಿ ಅಡುಗೆ ಅದು ಅಂದ್ರೆ ಭಾಳ ಹೈರಾಣ ಆಗ್ತದ್ರಿ ಮಮ್ಮಿ, ಒಬ್ಬಾಕಿನೇ ಮಾಡಾಕಿ. ಅದಕ್ಕೆ ಒಲ್ಲಾಯ್ತು, ಸುಮ್ಮ ಒಣಪಡಿ ತುಂಬಿಬಿಟ್ಟೆ ರೀ. ಹೈರಾಣ ಆಗ್ತದಂದ್ರೆ ಹೆಂಗೆ ಹುಚ್ಚಿ ಮಾಡ್ಬೇಕವ, ವರ್ಷಕ್ಕೊಮ್ಮೆ ಮಾಡದಿರ್ತದ. ಹಂಗೆ ಮಾಡ್ಲಾರ್ದ ಬಿಡಬಾರ್ದ ನೀನು? ಚಲೋ ಅಲ್ಲ, ಹಂಗೆ ಒಣಪಡಿ ತುಂಬಬೇಕು ಯಾಕೆ? ಏನೋ ಅನಿವಾರ್ಯ ಇದ್ದಾಗ ತುಂಬಬೇಕವ. ಹೌದ್ರಿ, ಮಾಡ್ಬೇಕಾಗಿತ್ತು. ನಮ್ಮ ಅತ್ತೆಯವರು ಬೈದರು, ಒಣಪಡಿ ಅದಕ್ಕೆ ತುಂಬಿರಿ, ಅಡುಗೆ ಮಾಡೋಕೆ ಆಗಲ್ಲ ನಿನಗೆ ಅಂತೇಳಿ. ಮುಂದಿನ ವರ್ಷದಿಂದ ಮಾಡ್ತೀನಿ ರೀ ಅಂತ ಹೇಳಿದೆ ರೀ. ಅಂದಂಗೆ ನೀನು ಈ ಧಾರಾವಾಹಿಗಳ ನೋಡೋದಾಗಿಲ್ಲವ ಯಾವ? ಒಂದು ಸ್ವಲ್ಪ ಸಂಜೆ ಮುಂದೆ ಧಾರಾವಾಹಿ ನೋಡಿದ್ರೆ ಸಮಾಧಾನ ಆದಂಗೆ ಆಗ್ತದ. ಹೌದ್ರವ, ಅದ್ರಾಗದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತೂ ಭಾಳ ಚಂದ ಹೊಂಟದ್ರಿ. ಹೆಣ್ಮಗ್ಳದ್ದು ಅದರಲ್ರಿ, ಅದು ಒಟ್ಟ ಮಿಸ್ ಮಾಡಂಗಿಲ್ಲ ನೋಡ್ರಿ ನಾನು. ಆ ತಾಂಡವ ಎಷ್ಟು ಕಾಡಿಸ್ತದ ನೋಡಿದಿಲ್ರಿ? ಹ್ಞೂ, ನಾನೇನ ಆ ಹುಡುಗಿಯಿಂದ ಏನು ಬೇನತ್ತಿದವ? ಆ ಹುಡುಗಿಗಾರ ತಿಳಿಬಾರ್ದ? 2 ಮಕ್ಕಳು ತಂದಿನ ಮಾಡ್ಕೊಂಡು ಏನು ಇದು ಮಾಡ್ತಾಳಾನೆ, ಬೇರೆ ಹುಡುಗರು ಸಿಗ್ಲಿಕ್ಕಿಲ್ಲ ಆಕೆಗೆ. ಆದ್ರೆ ಅವ್ರ ಅತ್ತೆ ಎಷ್ಟು ಸಪೋರ್ಟ್ ಮಾಡ್ತಾಳಲ್ರಿ. ಕರೆಗೂ ಅಂತ ಅತ್ತಿ ಪಡ್ಯಾಕ ಭಾಳ ಪುಣ್ಯ ಮಾಡಿರ್ಬೇಕು ನೋಡ್ರಿ ಮಾಮಿ. ಹೌದವ, ಅತ್ತಿ ಬಗ್ಗೆ ಭಾಳ ಚಂದ ತೋರ್ಸ್ಯಾರ ಅದ್ರಾಗ. ಅಂದಂಗ ಮತ್ತು ಆ ಸೀತಾರಾಮ ಧಾರಾವಾಹಿ ಅದಲ್ಲ, ಅದ್ರಾಗ ಸಿಹಿಗೆ ಆಕ್ಸಿಡೆಂಟ್ ಆಗಿ ಸತ್ತು ಬಿಡ್ತಾವ ಪಾಪ ಹುಡುಗಿ. ಯಾರಿಗೋ? ಯಾವ ಹುಡುಗಿಗೆ ಆಯ್ತು ಆಕ್ಸಿಡೆಂಟು? ಬಂದ್ರ ನೀವು? ಯಾರಿಗೆ ಇಲ್ರಿ, ಧಾರಾವಾಹಿಯಾಗ ಹುಡುಗಿ ಸಿಹಿಗೆ ಆಕ್ಸಿಡೆಂಟ್ ಆಯ್ತು ರೀ, ಅದನ್ನ ಹೇಳಕತ್ತಿದೆ. ಇಂಥಪ್ರು ಡಿಸ್ಕಸ್ ಮಾಡ್ತೀರಿ? ನಿಮ್ಮ ಮನೆಗೆ ಅದ್ರ ಗೊತ್ತೆ ಮಾಡ್ತಿರಲ್ಲ ಮರ. ಒಮ್ಮೆ ಆಕ್ಸಿಡೆಂಟ್ ಆದಾಗ ಅಂದಿಗಳನ್ನೇ ಬಂದೆ ನಾನು, ನನಗೆ ಎಷ್ಟು ಗಾಬರಿ ಆಯಿತು. ನಮ್ಗೆ ಒಂದು ಸ್ವಲ್ಪ ಎಲ್ಲ ಧಾರಾವಾಹಿಗಳು ನೋಡಿಂದ ಹಿಂಗೆ ಡಿಸ್ಕಸ್ ಮಾಡಿದ್ರೇ ಸಮಾಧಾನ ರೀ ಮಾಮ. ನಿಮ್ಮಂಗೆ ನಾವು ಗಪ್ಪು ಕೊಡಂಗಿಲ್ರಿ, ಇಂಥವೇನ್ರ ಮಾತಾಡ್ಕೋತಾನೆ ಕೂಡ್ತೀವಿ ನಾವು. ಭಾರಿ ಮಾತಾಡ್ತೀರಿ ಹೇಳವ. ಇದೇ ಮಾತಾಡ್ಕೋತ ಕೂಡ್ದಾನೆ ಬೇರೆ ಏನರ ಕೆಲಸದಾಗ ತೊಡ್ಕೋಬೇಕಿಲ್ಲ? ಕೆಲಸನೇ ಇರಂಗಿಲ್ಲ ನಮ್ಗೆ, ಬರೀ ಮಾತಾಡ್ಕೋತಾನೆ ಕೂಡ್ತೀವಿ. ಎಲ್ಲ ಕೆಲಸ ಮುಗಿಸಿ ಬಂದು ಒಂದು 5 ನಿಮಿಷ ಕೂತ್ರು ನಾವು ಇಂಥದ್ದು ಡಿಸ್ಕಸ್ ಮಾಡೋರೇ. ನೀವು ಹೆಂಗೆ ತಿರ್ಗಾಡ್ಕೋತೀರ ಹೋಗ್ತಿರಲ್ಲ ವಾಕಿಂಗ್ ಮಾಡಕ್ಕೆ, ನಾವು ಕೂತ್ ಮಾತಾಡ್ತೀವಿ ಅಷ್ಟೇ ಅಲ್ರಿ. ಎಷ್ಟು ಕೆಲಸ ಮಾಡಿದ್ರು ನಾವು ನಿಮ್ಗೆ ಕಣ್ಣಾಗ ಕಾಣಂಗಿಲ್ಲ, ಒಂದು ಸ್ವಲ್ಪ ಮಾತಾಡ್ಕೋತ ಕೂತಿದ್ದು ಅಷ್ಟೇ ಕಾಣಿಸ್ತದಲ್ಲ, ಅದಕ್ಕೆ ಪರಿಹಾರ ಏನದ ಅಂತ. ನೀವು ಮಾತಾಡ್ಕೋತ ಕೂತ್ರ ಸುಮ್ ಕುಣಂಗ್ಲೋ ಮರ. ಅವ್ರದ್ದು ಇವ್ರದ್ದು ಆಡ್ಕೋತ ಕೂಡ್ತಿರಲ್ಲ, ಅದಕ್ಕೆ ನನಗೆ ಅಂಜಿಕೆ ಬರ್ತದ. ಯಾವ್ದಾರ ತಂದು ಹುಲಿ ಹಾಕ್ತೇನೆ ಮೈ ಮೇಲೆ ಅಂತೇಳಿ. ಅವ್ರದ್ದು ಇವ್ರದ್ದು ಯಾಕೆ ಮಾತಾಡಮ್ರಿ ಮಾಮ? ನಾವು ಬರೀ ಆಡ್ಕೊಳ್ಳೋದ ಕೆಲಸ ಇರ್ತದೇನ್ರಿ? ನಾವು ನೋಡಿದ್ರಿ ನಾವೇನೇ ಧಾರಾವಾಹಿ ಬಗ್ಗೆ ಮಾತಾಡಿದ್ವಿ, ಅಂಥವನ್ನ ಏನಾರ ಮಾತಾಡ್ತಿರ್ತೀವಿ ರೀ. ಕಟ್ಟಿ ಕೂತ್ಕೊಂಡೆ ಬರೀ ಬೇರೆದವ್ರದ್ದು ಆಡ್ಕೋತೀವಿ ಅಂತ ತಿಳ್ಕೊತೀರೇನ್ರಿ? ಹಂಗಲ್ಲವ್ವ, ಮಣ್ಣು ನೋಡು, ಈಕಿಂದ ಯಾರ್ದ ಪಂಕಜ ಅದ ಏನೋ ಮಾತಾಡಿರಂತ, ಆಕಿ ಮನಿತನ ಬಂದು ಎಷ್ಟು ಒದರಿಡಿಲ್ ಗೊತ್ತನು? ಹಂಗ್ರಿ ಮಾಮಾರ ಹಿಂಗ್ರಿ ಮಾಮಾರ, ನಿಮ್ಮ ಹೆಂಡ್ತಿಗೆ ಹೇಳ್ರಿ ಒಂದು ಸ್ವಲ್ಪ ನನ್ನ ಬಗ್ಗೆ ಯಾಕೆ ಅವ್ರ ಮುಂದೆ ಹೋಗಿ ಹೇಳ್ತಾಳ್ರಿ ಹಾಂಗೆ ಹಿಂಗೆ ಅಂತ ಒದರಿಡೋದ್ಲವ. ಅಂಥವೆಲ್ಲ ನನಗೆ ಊಲಿ ಬಂದ್ರೆ ನನಗೆ ಇಷ್ಟ ಆಗಲ್ಲ ತಾಯಿ. ಅಯ್ಯ, ಆಕಿ ಬಂದು ಏನೋ ಹೇಳಿಲ್ಲ ಅಂತ ಇವ್ರು ಕೇಳಿದ್ರಂತ. ಆಕಿಂದ ಏನು ಹಚ್ಚಿರಿ?
ಅವ್ರ ಕಟ್ಟಿಗೆ ಹೋಗಿ ಕೂತ್ ನೋಡೋರಿ ನೀವು ಎಷ್ಟು ಮಂದಿ ಕೂತಿರ್ತಾರ ಹೆಂಗೆಲ್ಲ ಮಾತಾಡ್ತಾರ ಅಂತೇಳಿ. ನಾವೇನು ಅಲ್ಲ ಅವ್ರ ಮುಂದೆ. ಏನರ ಮಾಡ್ರಪ್ಪ, ಬೇರೆದವ್ರ ಬಗ್ಗೆ ಮಾತಾಡ್ಬೇಡ್ರಪ್ಪ ಅಂತ ಹೇಳ್ತೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ನಿಮ್ಮ ಮುಂದೆ ವಾದ್ಸಕ್ಕೆ ನನಗೆ ಆಗಂಗೂ ಇಲ್ಲ, ನೀವು ಸೋಲಂಗೂ ಇಲ್ಲ. ಸುಮ್ಮನೆ ನಾ ಒಳಗೆ ಹೋಗ್ಬಿಡ್ತೀನಿ ಆ ಕಡೆ. ಅಷ್ಟು ಮಾಡ್ರಿ, ಚಾ ಮಾಡಿರ್ತೀನಿ ನೋಡು, ಅದನ್ನು ಕುಡಿ ಹೋಗ್ರಿ ಒಳಗೆ. ಚಾ ಏನು ಅಲ್ಪ, ನೀವು ಮಾತಾಡ್ಕೊತ ಕೂಡ್ರಿ. ನಾವು ಸ್ವಲ್ಪ ಅಲ್ಲಿ ಹೋಗಿ ಗಿಡಕ್ಕೆ ನೀರು ಹಾಕಿ ಬರ್ತೀನಿ ಆ ಕಡೆ ಸೈಡ್. ಎಲ್ಲ ಗಂಡಸರಿಗೆ ಅಷ್ಟೇ ನೋಡ್ರಿ ಮಮ್ಮಿ. ನಾವು ಹಿಂಗೆ ಯಾರ ಥರ ಆಡ್ಕೊಳ್ಳೋದು ನೋಡಿದ್ರೆ ಒಟ್ಟೆ ಇಷ್ಟ ಆಗಂಗಿಲ್ಲ ನೋಡ್ರಿ. ನಮ್ಮ ಮನೆಯವರು ಅಷ್ಟೇ ರೀ, ಬೇರೆದವ್ರ ಬಗ್ಗೆ ಏನ್ರಿ ಹೇಳ್ತಿರ್ತೀನಲ್ಲ, ಸುಮ್ಮಿರೋ ಮರ ನಮ್ಗೆ ರಗಡೆ ಆಗಿರ್ತದೆ. ಅವ್ರ ಸುದ್ದಿ ತೊಗೊಂಡು ಏನು ಮಾಡಮ್ಮ ಅಂದ್ಬಿಡ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ ರೀ ಹಂಗೆ ಕೇಳೋದು. ನಮಗೆ ಭಾಳ ಇಂಟ್ರೆಸ್ಟ್ ನೋಡ್ರಿ ಹಂಗೆ ಮಂದಿ ಬಗ್ಗೆ ತಿಳ್ಕೊಳ್ಳೋದಂದ್ರೆ. ಹೌದು, ಅವ್ರಿಗೆ ಅಂಥವೆಲ್ಲ ಏನು ಇಷ್ಟನೇ ಪಡಂಗಿಲ್ಲ. ನಮಗೆ ನೋಡು ಯಾರ ಮನೆಗೆ ಏನರ ಸೌಂಡ್ ಬಂತಂದ್ರೆ ಯಾವಾಗ ಹೊರಗೆ ಹೋಗಿ ನೋಡಲಿ, ಅವ್ರ ಬಗ್ಗೆ ಯಾವಾಗ ತಿಳ್ಕೊಳ್ಳಿ ಅನ್ನಂಗೆ ಆಗ್ತದೆ. ಹೌದ್ರಿವ, ನಮಗೂ ಹಂಗೆ ನೋಡ್ರಿ. ಬೇರೆದವ್ರ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಭಾಳ ಇಷ್ಟ ರೀ. ಅವ್ರಿಗೊಂದು ಏನಾರ ಆಗಿತ್ತಂದ್ರೆ ಅವ್ರ ಬಗ್ಗೆ ಇವ್ರಿಗೆ ಹೋಗಿ ಯಾವಾಗ ಹೇಳಿ ಅನ್ನಂಗೆ ಆಗ್ಬಿಟ್ಟಿರ್ತದೆ ರೀ ನನಗೆ. ಅಂದಂಗೆ ಶಾರದನ ಮಗಳು ಡಾಕ್ಟ್ರಿಗೆ ಮುಗಿಸಿದ್ಲಂತಲ್ಲ, ಹೌದಾ? ಮುಗಿತಂತ ನೋಡ್ರಿ ಮಮ್ಮಿ. ಫಸ್ಟ್ನೇ ಮಗ ಇಂಜಿನಿಯರ್ ಅದನ್ರಿ, ಎರಡನೇ ಮಗ ಡಾಕ್ಟ್ರ್ ಆದ್ಲು. ಆ ಹುಡುಗಿ ನೋಡ್ರಿ ಎಲ್ಲದ್ರಾಗ ಹೋದ್ ನೋಡ್ರಿ, ಡ್ಯಾನ್ಸ್ ಮಾಡ್ತದ, ಹಾಡ ಆಡ್ತದ, ಹಂಗೆ ಎಂಜಾಯ್ನೂ ಮಾಡ್ತದ. ಹೆಂಗಾರ ಬುದ್ಧಿ ಇರ್ಬೇಕು ನೋಡು. ನಮ್ಮ ಹುಡುಗರು ಅವ ನೋಡು, ಬಾಯಾಗ ನಮ್ಮ ಮಣ್ಣು ಎಷ್ಟು ಹೇಳಿದ್ರು ಏನು ಮಾಡಂಗಿಲ್ಲ ಒಟ್ಟ. ಒಬ್ರಿಗೆ ಹೆಂಗೆ ಬರ್ತದ ನೀನು, ಅವ್ರಂಗೆ ಆಗಂದ್ರೆ ಹೆಂಗೆ? ನಿಮ್ಮ ಹುಡುಗರು ಬೇರೆದ್ರಾಗ ಎದ್ರಾಗಾರ ಶಾಣೆ ಇದ್ದೇ ಇರ್ತಾವ. ಅದು ಕರೆ ಅದ ಬಿಡ್ರಿ. ಅಂದಂಗೆ ಅದೊಂದು ರಿಯಾಲಿಟಿ ಶೋ ಬಂದದಲ್ರಿ, ಬಾಯ್ಸ್ ವರ್ಸಸ್ ಗರ್ಲ್ ಅಂತೇಳಿ, ಚಂದ ಹೊಂಟದ ನೋಡ್ರಿ ಅದು ಮಾಮಿ. ಹೌದಲ್ಲ, ನಾ ಅದನ್ನು ನೋಡಿಲ್ಲವ ಅಷ್ಟೊಂದು. ನನಗೆ ಧಾರಾವಾಹಿಗಳು ಇಷ್ಟ ಅಲ್ಲ. ಶನಿವಾರ ರವಿವಾರ ಧಾರಾವಾಹಿ ಇಲ್ಲ ಅಂದ್ಗೇ ಒಂದು ಸ್ವಲ್ಪ ಟಿವಿ ಮುಂದೆ ಕುಡಿದು ಕಡಿಮೆ, ಕಟ್ಟಿಗೆ ಬಂದು ಕೂತು ಬಿಡ್ತೀನಿ. ಹೌದ್ರಿ, ನಮ್ಮ ಅತ್ತೆಯವ್ರಿಗೂ ಇಷ್ಟ ಆಗಂಗಿಲ್ಲ ರೀ. ಅವರು ಶನಿವಾರ ರವಿವಾರ ಏನೂ ಇಲ್ಲ ಟಿವಿಯಾಗ ಅಂದ್ಬಿಡ್ತಾರೆ ಧಾರಾವಾಹಿಗಳು ಇರಲಿಲ್ಲ ಅಂದ್ರೆ. ನಮ್ಗೆ ರಿಯಾಲಿಟಿ ಶೋನು ಇಷ್ಟ ಆಗ್ತಾವ್ರಿ ಮಮ್ಮಿ. ಶನಿವಾರ ರವಿವಾರ 7:30 11 ತನಕ ನೋಡ್ತೀನಿ ನೋಡ್ರಿ. ನಾ ಅಂತರೂ ಭಾಳ ಚಂದ ಇರ್ತಾವ್ರಿ. ಅದು ನೋಡಕ್ಕೆ ನಿಂತ್ಕೊಂಡು ಇಂಟ್ರೆಸ್ಟ್ ಬರ್ತದೆ ರೀ ಮಮ್ಮಿ. ಈ ದಿನ ಬಿಗ್ ಬಾಸ್ ಇತ್ತು ರೀ, ಈಗ ಅದು ಬಂದದ್ರಿ ಬಾಯ್ಸ್ ವರ್ಸಸ್ ಗರ್ಲ್. ಈ ಕಡೆ ಸರಿಗಮಪ್ಪನೂ ಚಂದ ಹೊಂಟದ್ರಿ. ಭಾರಿ ಎಲ್ಲನೂ ಚಲೋ ಇರ್ತಾವೆ ಬಿಡ್ರಿ ಮಮ್ಮಿ. ನನಗೂ ರಿಯಾಲಿಟಿ ಶೋ ಭಾಳ ಇಷ್ಟ ರೀ. ಹೌದಾ, ನೀವು ಸಣ್ಣದಾತಿರಲ್ಲ ಮೊದಲಿಂದ ನೋಡಿರ್ತೀರಿ, ನಿಮಗೆ ಇಷ್ಟ ಬರ್ತದ. ನಮ್ಗಂತವೆಲ್ಲ ಇಷ್ಟ ಆಗಂಗಿಲ್ಲವ. ನಮಗೆ ರಿಯಾಲಿಟಿ ಶೋ ಇಷ್ಟ. ನಮ್ಮ ಮನೆಯವ್ರು ಬರೀ ವಾರ್ತಾ ನೋಡಿದ್ರಿ, ಹಂಗಾಗಿ ರಿಮೋಟ್ ಸಂಬಂಧ ನಮಗೆ ಅವರಿಗೆ ಜಗಳನೇ ಆಗ್ತಿರ್ತದ್ರಿ. ಹೌದವ, ಗಂಡಸರು ಬರೀ ವಾರ್ತಾ ನೋಡೋದನ್ನ ಏನು ಇಂಟ್ರೆಸ್ಟ್ ಏನು ಅವ್ರಿಗೆ ಅದ್ರಾಗ. ನಮ್ಮ ಮನೆಯವ್ರನ್ನ ಸಂತೆನ ವಾರ್ತಾ ಹಚ್ಕೊಂಡು ಕೊಡ್ತಾರೆ. ಹೌದ್ರಿ, ವಾರ್ತಾ ಹಚ್ಕೊಂಡು ಕೊಡ್ತಾರೆ. ಇಲ್ಲಾಂದ್ರೆ ನಮ್ಮ ಹುಡುಗರು ಯಾವ್ದಾರ ಒಂದು ಪಿಕ್ಚರ್ ಹಚ್ಕೊಂಡು ಕೂತ್ಬಿಡ್ತಾವ್ರಿ. ಶನಿವಾರ ರವಿವಾರ ಪಿಕ್ಚರ್ ಹಾಕಿರ್ತಾರೆ ಮಮ್ಮಿ ಅಂತೇಳಿ. ಹಂಗಾಗಿ ಅವತ್ತು ನೋಡೋದಾಗಲಿಲ್ಲ ಅಂದ್ರೆ ನಾನು ಮರುದಿವ್ಸ ರಿಪೀಟ್ ಹಾಕಿರ್ತಾರಲ್ರಿ, ಅದನ್ನು ನೋಡಿಬಿಡ್ತೀನಿ ರೀ ಸುಮ್ಮ. ಹೌದಾ, ಹೌದು, ಮತ್ತು ಅವರು ನೋಡೋರು ಇರ್ತಾರಲ್ಲ. ಇವ ನಡ್ರಿ ಮಮ್ಮಿ, ಬಳತ್ತಾಯ್ತು, ನಾ ಬಂದು ಹೋಗ್ತೀನಿ ರೀ ಮಮ್ಮಿ, ಕೆಲಸ ದಿನ. ಕೂಡು, ನಾ ಈಗ ಬಂದೀನಿ, ನಾ ಬಂದ್ಗಣ್ಣೆ ಹೋಗ್ತೀನಿ ಅಂತ ಹುಡುಕಿ. ಹಂಗಿಲ್ಲ, ನೀ ಬಂದ್ಗಣ್ಣೆ ಅಂತಲ್ಲ, ನಾ ಬಳತಾಯ್ತು ಬಂದು ಕೂತು, ಕೆಲಸ ಅದ ನನ್ನ ಮನೆಗಿನ ಬೈತಾರ. ಹೌದಾ, ಹೌದು, ಹೋಗಿ ಬಾ ನೀನು. ಬಳತಾಯ್ತು ಬಂದು ಕೂತು, ಸುಮ್ಮನೆ ಯಾಕೆ ಬಯಸ್ಕೋತೀರಿ? ನೀವು ಧಾರಾವಾಹಿಗಳ ಬಗ್ಗೆ ನಿಮ್ಮ ಮನೆಗೆ ಡಿಸ್ಕಸ್ ಮಾಡ್ತೀರಲ್ಲ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.